ನೀವು ಮುಂದೆ ಕೇಳಿ ಅಂತ ಹೇಳ್ತಿರೋದು. ಅದು ನಿಂಬಿಯ ಬನದ ಮ್ಯಾಗ ನಿಂಬಿಯ ಬನದ ಮ್ಯಾಗ ಖುಷಿಗೆ ನಾವೆಲ್ಲರೂ ಒಂದು ಬೆಳಗ್ಗೆ ಎಲ್ಲ ಶೂಟಿಂಗ್ ಮಾಡಿ ಸಂಜೆ ಹೊತ್ತು ಹಾಡ್ತಿದ್ವಿ. 30-60-90 ಆ ವಯಸ್ಸಿನಲ್ಲಿ ಇದ್ವಿ. ಭಾಳ ತುಂಬ ಚಿಕ್ಕ ಅದಕ್ಕೆ ಹೊತ್ತು ಕಳೆದಿದ್ದೆ ಮುಗಿದಿದ್ದೆ ನಮ್ಗೆ ಒಂಥರ ಬೇಸರ ಆಗುತ್ತೆ. ಈ ಥರದ್ದು ಇನ್ನೊಂದು ಸಿನಿಮಾಗಳು ಜೊತೆಲಿ ಇರಬೇಕು ಅಂತ ಅನಿಸ್ತಾ ಇದೆ. ಭಾಳ ಖುಷಿ ಆಗುತ್ತೆ. ಭಾಳ ಒಳ್ಳೆಯ ತಂಡ, ಒಬ್ರಿಗೊಬ್ರು ನಾವು ಅರ್ಥ ಮಾಡಿಕೊಂಡು ಒಬ್ರಿಗೂ ಒಂಥರ ಕುಟುಂಬದಿಂದ ಆಚೆ ಬಂದಾಗ ಆಗುತ್ತೆ. ಆ ಶೂಟಿಂಗ್ ಮುಗಿದು ಆಚೆಗೆ ಬಂದಮೇಲೆ ಆ ನೆನಪುಗಳು ಉಳಿತು. ಆ ಮನೆ, ನಾವು ಉಳ್ಕೊಂಡಿದ್ದ ಜಾಗ, ಸಂಜೆ ಮೇಲೆ ನಾವು ಕಳೆದಿದ್ದು ಸಮಯ, ಆಮೇಲೆ ಒಬ್ರಿಗಿಂತ ಒಬ್ರು ಹಾಡೋ ಕಾಂಪಿಟೇಷನ್ನು. ಸಾರು ಅದ್ಭುತವಾದಂಥ ಗಾಯಕರು, ಅವ್ರ ಮಾತುಗಳು ಮತ್ತು ಹಾಡು ಕೇಳೋದಕ್ಕೆ ನಮ್ಗೆ ಭಾಳ ಖುಷಿ ಆಗ್ತದೆ. ಅದ್ಭುತವಾಗಿ ಹಾಡ್ತಿದ್ರು. ಜೊತೆಗೆ ಮಧ್ಯದಲ್ಲಿ ಇವರು ಪಾರ್ಟಿ ಇತ್ತು ಸಂಜೆ ಹೊತ್ತು. ಹಾಗಾಗಿ ನಾವು ಮಾಡ್ಕೊಂಡ್ವಿ. ಆ ಪಾರ್ಟಿಲಿ ನಾವು ಇಡ್ತಾ ಇರಲಿಲ್ಲ. ಶೂಟಿಂಗ್ ಆದ್ಮೇಲೆ ಎಲ್ಲ ಒಂದು ಪಾರ್ಟಿಗಳಿತ್ತು. ಆ ಪಾರ್ಟಿಲಿ ನಾವು ಆಬ್ಸೆಂಟ್. ಹಾಗಾಗಿ ಹಾಡೆಲ್ಲ ಕೇಳೋ ಸೌಭಾಗ್ಯ ನಮಗೆ ಸಿಕ್ತು. ಬಟ್ ರೂಮ್ ಒಳಗಿದ್ರು ಕಿವಿ ಮಾತ್ರ ಈ ಕಡೆ ಹಾಡೋ ಮಾತುಗಳ ಬಗ್ಗೆ ಚೆನ್ನಾಗಿತ್ತು. ಒಂಥರ ಒಳ್ಳೆ ಟೀಮು. ನಮ್ಮ ಸಿನಿಮಾ ಇದೇ ಥರ ಜೈಬೀರಿ ಹೊಡೆದು ಒಳ್ಳೆ ರಿಸಲ್ಟ್ ಸಿಕ್ಕಿ ಇನ್ನೊಂದು ಸಿನಿಮಾ ಇದೇ ಟೀಮಲ್ಲೇ ನಾವೆಲ್ಲರೂ ಸೇರಿ ಮಾಡಬೇಕು, ಒಳ್ಳೆ ಕಥೆಗಳನ್ನು ಕೊಡಬೇಕು ಅಂತ ನಮ್ಮದು ಆಸೆ. ಆ ದೇವರು ಎಷ್ಟರ ಮಟ್ಟಿಗೆ ನಮಗೆ ಅದು ಅವಕಾಶ ಗೊತ್ತಿಲ್ಲ. ಜೊತೆಗೆ ನಮ್ಮ ನಿರ್ದೇಶಕರು ಗೌಡ್ರು ಇವರೆಲ್ಲ ನಮಗೆ ಅವ್ರು ಏನೇ ನಿರ್ದೇಶಕರು ಇರ್ಬೋದು, ಟೆಕ್ನಿಷಿಯನ್ ಇರ್ಬೋದು, ನಾವೆಲ್ಲ ಒಂದು ಫ್ಯಾಮಿಲಿ ಥರ ಕೆಲಸ ಮಾಡಿದ್ವಿ. ಸಾರಂತೂ ಅಯ್ಯೋ ನಮಗೆ ನಂಬಕ್ಕೆ ಆಗಲ್ಲ. ಸೊ ಹೇಗಿರ್ತಾರೋ ನಮ್ಮ ಜೊತೆ ಅನ್ನೋದು. ನಾವು ರಾಜ್ಕುಮಾರ್ ಫ್ಯಾಮಿಲಿ ಎಲ್ಲ ನಾಯಕನ ಜೊತೆ ಕೆಲಸ ಮಾಡಿದ್ವಿ. ಅಣ್ಣವ್ರ ಜೊತೆ ಊಟ ಮಾಡಿದ್ವಿ, ಮಾತಾಡಿದ್ವಿ, ಒಬ್ರನ್ನೊಬ್ರು ಏನು ನಮ್ಮ ಬಗ್ಗೆ ಮಾತಾಡ್ಕೊಂಡಿದ್ವಿ. ಮುಂದಿನ ಹಾಕುವ ಅವಕಾಶಗಳು ಸಿಗಲಿಲ್ಲ. ಆದರೆ ಶಿವಣ್ಣನಿಂದ ಪುನೀತ್ ಜೊತೆ, ರಾಘವ್ ಜೊತೆ, ಕೊನೆಗೆ ಇವ್ರ ಜೊತೆನೂ ನಾವು ಆ್ಯಕ್ಟ್ ಮಾಡಿಬಿಟ್ವಿ. ಇದಕ್ಕಿಂತ ಇನ್ನೇನು ಬೇಕು. ಜೊತೆಗೆ ನಾವೊಂದು ಸ್ವಲ್ಪ ತಡ ಆಗ್ಬೋದೆ. ಅಲ್ಲಿ ಇನ್ನೊಂದು ತೊಗೊಂಡು ಅವ್ರು ಬಿಡ್ತಾನೆ ಇಲ್ಲ. ಪಂಚರು ಏನು ಅರ್ಜೆಂಟ್ ಕೂತ್ಕೊಳ್ಳಿ ಏನು ಇನ್ನೇನು ಮಾತಾಡೋದು. ಮಾತಾಡೋದೇನಿದೆ ಸರ್, ಒಂದೊಂದು ಅನುಭವಗಳು ಕೇಳಿ ಕೇಳ್ಬೋದು. ನೋ ಫಾರ್ಮಾಲಿಟೀಸ್, ಏನಾದರೂ ಹೇಳಿದ್ರೆ ಗ್ರಾಮ ಸಂಪೂರ್ಣ ಒಂದು ಬಲ್ಲಾಳ ನಡೆಯುತ್ತೆ. ಹೌದು ಸರ್, ಅದು ಭಾಳ ಈ ಸಿನಿಮಾಗೆ ಏನು ಶೀರ್ಷಿಕೆ ಇಡಬೇಕು ಅಂತ ನಾವು ಯೋಚನೆ ಮಾಡ್ತೀವಿ. ನಿಂಬಿಯ ಬನದ ಮ್ಯಾಗ ಅದೇ ಮೊದಲು ಅವರು ಸೂಚಿಸಿದ್ದು ನಮ್ಮ ನಿರ್ದೇಶಕರು. ನಾವು ಹಿಂಗೆ ಹೇಳ್ತಿದ್ದಾಗ ನಿಂಬಿಯ ಬನದ ಮ್ಯಾಗ ಅಂತ ಇಡಬೇಕು ಅಂತ ಇದ್ದ ಕೆಲವರು ಸರ್ ಅದು ಎಷ್ಟೋ ಜನಕ್ಕೆ ನಾವೇ ಹೇಳಲ್ಲ, ಬರಲ್ಲ ಬಾಯಿಗೆ. ಸುಮಾರು 1 ವಾರದ ಕಾಲ ಸುಮಾರು 100 ಹೆಸರುಗಳನ್ನ ಅಂದ್ಕೊಂಡು ಯಾವುದು ನಮ್ಮ ಮನಸ್ಸಿಗೆ ಬರಲಿಲ್ಲ. ಕೊನೆಗೆ ಅವ್ರು ಹೇಳಿದ ಮೊದಲನೇ ಟೈಟ್ಲು ಅದೇ ಸಿನಿಮಾ ಟೈಟ್ಲಾಗಿ ಉಳ್ಕೊಳ್ತು. ಎಲ್ಲ ಭಾಳ ಜನ ಖುಷಿ ಪಟ್ಟರು. ಸರ್ ಇದು ಒಂದು ನಮ್ಮ ಜಾನಪದ ಸಂಸ್ಕೃತಿನ ಒಂದು ಜ್ಞಾಪಿಸೋ ಒಂದು ಕೆಲಸ ಮಾಡುತ್ತೆ ಸರ್ ನಿಮ್ಮ ಸಿನಿಮಾ. ಎಲ್ಲರೂ ಮತ್ತೆ ಏನು ಸಣ್ಣ ವಯಸ್ಸಿನ ಒಂದು ಎಲ್ಲರೂ ಕೇಳಿರ್ತೀವಿ, ಎಲ್ಲರೂ ಸಣ್ಣ ವಯಸ್ಸಲ್ಲಿ ನಿಂಬಿಯ ಬನದ ಮ್ಯಾಗ ಹಾಡನ್ನ ಬಿ.ಕೆ. ಸುಮಿತ್ರಾ ಅವರು ಹಾಡಿರೋದು ನಿಂಬಿಯ ಬನದ ಮ್ಯಾಗ ಅಂದ ತಕ್ಷಣ ಅವ್ರ ಹಾಡು, ಅವ್ರ ವಾಯ್ಸೆಲ್ಲ ಹಾಡೇ ಬರುತ್ತೆ ತಲೆಗೆ. ಎಲ್ರಿಗೂ ಅವರು ಚಿಕ್ಕ ವಯಸ್ಸಲ್ಲಿ ಕಳೆದಂಥ ದಿನಗಳನ್ನ ಈ ಟೈಟಲ್ ಕೇಳಿದಾಗ ಜ್ಞಾಪಕ ಆಗಲಿ ಅನ್ನೋದು ನಮ್ಮ ಆಸೆ.
ರಾಜವಂಶದ ಅಭಿಮಾನಿಗಳು, ನಮ್ಮ ಷಣ್ಮುಖ ಅವರು, ಅಣ್ಣವ್ರ ಮೊಮ್ಮಗ, ಇವಾಗ ಇಲ್ಲಿವರೆಗೂ ಎಲ್ಲರಿಗೂ ಯಾವ ರೀತಿ ಸಪೋರ್ಟ್ ಮಾಡಿದ್ದೀರಾ ಅಣ್ಣವ್ರ ಕುಟುಂಬಕ್ಕೆ, ಅದೇ ರೀತಿ ನಮ್ಮ ಷಣ್ಮುಖ ಅವ್ರ ಸಿನಿಮಾಗೂ ಮಾಡಬೇಕು. ಇಲ್ಲಿ ಯಾರ್ಯಾರು ಬಂದಿದ್ದೀರಾ ಪ್ರತಿಯೊಬ್ಬರು ಸುಮಾರು ಊರುಗಳಿಂದ ಬಂದಿದ್ದೀರಾ. ಇದು ಸಣ್ಣದಾದಂಥ ಒಂದು ಚಿಕ್ಕದಾದಂಥ ಒಂದು ಪ್ರೆಸ್ ಮೀಟ್ ಅಂತ ಹೇಳಿ ಕರೆಸಿ ಮಾಡಿದ್ದಾರೆ. ಮುಂದಿನ ದಿನದಲ್ಲಿ ದೊಡ್ಡದಾಗಿ ಮಾಡ್ತಾರೆ. ಇವಾಗ ಯಾರ್ಯಾರು ಬಂದಿದ್ರೆ ಪ್ರತಿಯೊಬ್ಬರು ಇನ್ನು 28 ಅಂತ ಹೇಳ್ತಾ ಇದ್ದಾರೆ. ನಮ್ಮ ಕೈಲಾಗಿದ್ದು ಅಭಿಮಾನಿಗಳು ಎಷ್ಟು ಗ್ರೂಪ್ ಇದೆ, ಎಷ್ಟು ಫೇಸ್ಬುಕ್ ಗ್ರೂಪ್ಗಳಿದೆ, ಅದಕ್ಕೆಲ್ಲ ನಮ್ಮ ಸಿನಿಮಾದು ಪ್ರಮೋಷನ್ ಮಾಡಿ. ಬರೀ ಕುಂತ್ಕೊಳ್ಳೋದಲ್ಲ, ಅವ್ರದ್ದೊಂದು ಪೋಸ್ಟ್ ಆಗಿರ್ಬೋದು, ಅವ್ರ ಯಾವ ಸಾಂಗ್ ರಿಲೀಸ್ ಆಗುತ್ತೆ ಅದನ್ನೆಲ್ಲ ದಯವಿಟ್ಟು ಎಲ್ಲ ಗ್ರೂಪ್ಗೂ ಶೇರ್ ಮಾಡಿ ಸಿನಿಮಾ ಬಂದು ನೋಡಿ ಗೆಲ್ಸೋ ಥರ ಮಾಡಬೇಕು ಅಂತ ಎಲ್ಲ ರಾಜವಂಶದ ಅಭಿಮಾನಿಗಳ ಪರವಾಗಿ ನಾವು ಕೇಳ್ಕೊಂತ ಇದ್ದೀವಿ. ಇಲ್ಲ ಸರ್, ಇಲ್ಲಿ ಹೇಳಲೇಬೇಕು. ನಾನು ಇಲ್ಲಿ ಬಂದಿರೋ ಪ್ರತಿಯೊಬ್ಬರೂ ನಾನು ಪರ್ಸ್ನಲಾಗಿ ಭೇಟಿ ಮಾಡಿದ್ದೀನಿ, ಮಾತಾಡ್ಸಿದ್ದೀನಿ. ನಾನು ಅವ್ರನ್ನ ಮೊದಲನೇ ಸಲ ಭೇಟಿ ಮಾಡಿದಾಗ ಎಷ್ಟು ನನಗೆ ಪ್ರೀತಿ ತೋರಿಸಿದ್ರು. ನಾವು ಪ್ರತಿ ಸಲ ಭೇಟಿ ಮಾಡಿದಾಗ ಆ ಪ್ರೀತಿ ಯಾವತ್ತೂ ಕಮ್ಮಿ ಆಗಲ್ಲ. ಮೆಸೇಜ್ ಮಾಡ್ತಾರೆ ಫೇಸ್ಬುಕ್ ಮೂಲಕ, ಇನ್ಸ್ಟಾಗ್ರಾಮ್ ಮೂಲಕ, ವಾಟ್ಸಾಪಲ್ಲಿ ಎಲ್ಲದು. ಇದು ನಾನು ಮೊದಲೇ ಶುರು ಮಾಡಿದ್ದೆ ಹಾಗೆ. ನಾನು ಈ ಕನಸು ನನಸು ಮಾಡೋಕ್ಕೆ ನನ್ನ ಸಪೋರ್ಟ್ ಮಾಡ್ತಾರೆ ಪ್ರತಿಯೊಬ್ಬರಿಗೂ ಮತ್ತೆ ಧನ್ಯವಾದಗಳು. ಎಲ್ಲರ ಕಾಲ್ಗೂ ನಾನು ಇಲ್ಲಿಂದನೇ ನಮಸ್ಕಾರ ಮಾಡ್ತೀನಿ. ಸರಿ ಎಲ್ಲರೂ ಇಲ್ಲಿರೋ ಅಭಿಮಾನಿಗಳಿಗೆಲ್ಲರಿಗೂ ಒಂದೊಂದು ಪೋಸ್ಟ್ ಕ್ಯಾಲೆಂಡರ್ ಕೊಡ್ತಾರೆ ಷಣ್ಮುಖ ಅವ್ರ ಕೈಯಿಂದಾನೆ. ಒಬ್ಬೊಬ್ಬರೇ ಬಂದು ದಯವಿಟ್ಟು ತಗೊಬೇಕು, ಗೊಂದಲ ಮಾಡ್ಕೊಬೇಡಿ, ಫ್ರೀಯಾಗಿ ಆರಾಮಾಗಿ ಬನ್ನಿ. ಸರ್ ನೀವು ಮಾತಾಡ್ಬನ್ನಿ. ಇಂಥ ಕೆಲಸ ಮಾಡಿಲ್ಲ ಅಂತೆಲ್ಲ ಕಾಸ್ಟ್ಯೂಮರ್ ಆಗಿದ್ರು, ಪ್ರೊಡಕ್ಷನ್ ಕೆಲಸ ಮಾಡಿದ್ರು, ಮತ್ತೆ ಮ್ಯಾನೇಜರ್ ಕೆಲಸ ಮಾಡಿದ್ರು, ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿದ್ರು, ಎಲ್ಲ ಕೆಲಸ ಮಾಡಿದ್ರು. ಪ್ರತಿಯೊಬ್ಬರು ಎಷ್ಟು ಪ್ರೀತಿಯಾಗಿ ಆ ಏಜ್ ಅಲ್ಲಿ ನಿಜವಾಗ್ಲೂ ಭಗವಂತ ಆರೋಗ್ಯ ಕೊಟ್ಟಿರೋದು ನಿಜವಾಗ್ಲೂ ಗ್ರೇಟ್. ನಮ್ಮ ಮುಂಚೆ ಆರೋಗ್ಯ ನಮ್ಗೆ ಕೊಟ್ಬಿಟ್ರೆ ನಾವು ಸ್ವಲ್ಪ ಆರೋಗ್ಯ ಒಳ್ಳೆ ವಯಸ್ಸು ಆಗಿದ್ರು ಅಲ್ಲ ಸರ್ ರಾಮಣ್ಣ. ಬಟ್ ಖುಷಿಯಾಗಿ ಹಂಗೆ ಸ್ವಲ್ಪ ಆಕ್ಟಿವ್ ಮಾಡಿದ್ದಾರೆ. ಆಕ್ಟಿಂಗ್ ಮಾಡ್ಬೇಕಾದ್ರೆ ಓವರ್ ಆಕ್ಟಿಂಗ್ ಮಾಡಿದ್ದಾರೆ. ತುಂಬಾ ಒಳ್ಳೆ ಮಾಗಿ ಅಂತ ಕಣ್ಣು ಮುಚ್ಕೊಂಡ್ರೆ ರಾಮಣ್ಣ ಮುಖಾನ ಖಂಡಿತವಾಗ್ಲೂ ಕಾಣಿಸುತ್ತೆ. ಅಷ್ಟು ಒಂದು ನಮ್ಮ ಮೇಲೆ ಒಂದು ಪ್ರಭಾವ ಬೀರಿದೆ. ರಾಮಣ್ಣ, ನಿಮ್ಮ ಪ್ರೀತಿಗೆ ಅಭಿಮಾನಕ್ಕೆ ನಾವು ಯಾವಾಗ್ಲೂ ಕೃತಜ್ಞತೆಯಾಗಿರ್ತೀವಿ. ಅಷ್ಟು ಚೆನ್ನಾಗಿ ನೋಡ್ಕೊಂಡೆ ನಮ್ಮನ್ನ. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ನಿಮಿಷ, ಇಷ್ಟೊತ್ತು ಹೇಳಿದ ರಾಮಣ್ಣವರು ಊರಿಂದ ನಾವು ಬಂದಿದ್ದೀವಿ ದೊಡ್ಡಬಳ್ಳಾಪುರ. ನಮ್ಮ ಒಂದು ಕಲಾವಿದರು, ಹಿರಿಯ ಕಲಾವಿದರು, ಅವ್ರ ಅಪ್ಪಾಜಿಯವ್ರ ಜೊತೆ 40 ವರ್ಷದಿಂದ ಏನು ಸೀನಿಯರ್ ಆಗಿ ಅವ್ರ ಜೊತೆ ಕೆಲಸಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ. ನನಗೊಂದು ದೊಡ್ಡಬಳ್ಳಾಪುರಕ್ಕೆ ಹೆಮ್ಮೆ ತಂದಿದ್ದಾರೆ ರಾಮಣ್ಣವರು. ಅವ್ರು ಫಸ್ಟು ನಮಗೆ ಆ ಪಾತ್ರ ಮಾಡಿದ ತಕ್ಷಣ ಭಾಳ 2 ತಿಂಗಳು ಹಿಂದೆನೇ ನನಗೆ ಬಂದು ಹೇಳಿದ್ರು. ಅವತ್ತೇ ಫೋಟೋ ಎಲ್ಲ ತೋರಿಸಿದ್ರು. ನಾವು ಇವತ್ತು ಪಬ್ಲಿಸಿಟಿ ಮಾಡಿರಲಿಲ್ಲ. ಇವತ್ತು ಏನು ನಿಂಬೆಯ ಬನದ ಮ್ಯಾಗೆ ಚಿತ್ರ ಇವತ್ತು ಸಿಂಪಲ್ ಆಗಿ ಅವ್ರ ಮನೇಲಿ ಸರಳವಾಗಿ ಕರೆದಿದ್ದಾರೆ. ಷಣ್ಮುಖ ಸರ್ ಖಂಡಿತ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಲಿ. ಎಲ್ಲ ಕಲಾವಿದರು ಘಾಟಿ ಸುಬ್ರಹ್ಮಣ್ಯಕ್ಕೆ ಒಂದ್ಸತಿ ದೇವಸ್ಥಾನಕ್ಕೆ ಬರಬೇಕು. ಪ್ರೊಡ್ಯೂಸರ್ಗೂ ನಮ್ಮ ಯೋಗಿ ಸಾಕು ಹೇಳ್ತೀವಿ, ಷಣ್ಮುಖ ಸಾಕು ಹೇಳ್ತೀವಿ. ಆದಷ್ಟು ಬೇಗ ಕುತೂಹಲದಿಂದ 28ನೇ ತಾರೀಕು ಯಾವಾಗ ಬರುತ್ತೋ ನಾವು ಥಿಯೇಟ್ರಲ್ಲಿ ಯಾವಾಗ ನೋಡ್ತೀವಿ ಅಂತ ನಾವಂತೂ ಕಾಯ್ತಾ ಇದ್ದೀವಿ. ಆಲ್ ದಿ ಬೆಸ್ಟ್ ಷಣ್ಮುಖ ಸರ್. ರಾಮಣ್ಣ ಅವರು ರಿಪೋರ್ಟ್ ಮಾಡೋದು ಪಾತ್ರ ಮಾಡಿರೋದು ಭಾಳ ಖುಷಿ. ಅವ್ರ ಊರಿಂದ ಬಂದಿದ್ದೀವಿ ದೊಡ್ಡಬಳ್ಳಾಪುರದಿಂದ. ನಾನು ಜನಪದ ಇನ್ನೊಂದು ಒಂದೇ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಒಂದು ತೆಲುಗು ಚಿತ್ರಗಳಿಲ್ಲ, ತಮಿಳು ಪಿಕ್ಚರ್ಗಳು ನಾವು ಹಾಕ್ಸೋದಿಲ್ಲ. ಯಾವುದೇ ಕಲಾವಿದರ ಚಿತ್ರಗಳು 50 ದಿನ ಓಡಿಸೋದಿಲ್ಲ. ಕನ್ನಡ ಚಿತ್ರನೇ 50 ದಿನ ಓಡಿಸಿದ್ದೀವಿ. ಅಪ್ಪು ಅವ್ರನ್ನ ಕರೆಸಿ ಪವರ್ ಸ್ಟಾರ್ ಕೊಟ್ಟಿದ್ದೀವಿ. ಶಿವಣ್ಣನ ಕರೆಸಿ ನಾಟ್ಯ ಕಲಾರತ್ನ ಕೊಟ್ಟಿದ್ದೀವಿ. ರಾಘಣ್ಣನ ಕರೆಸಿ ಬೆಳ್ಳಿ ಕಿರೀಟ ಇಟ್ಟಿದ್ದೀವಿ. ಷಣ್ಮುಖ ಸಾರು ಬರಲಿ 50 ದಿನ ಓಡಲಿ ನಮ್ಮವರ ವಿಶೇಷ ಏನಂದ್ರೆ ಸರ್, ನಾ ಯಾವತ್ತು ಮಾಡಿ ನೋಡಿ ಅಂತ ನಾವು ಹೇಳಂಗೂ ಇಲ್ಲ, ಹೇಳೋದು ಇಲ್ಲ. ಯಾಕಂದ್ರೆ ಕೇಳ್ಕೊಂಡ್ರೆ ಸ್ವಾರ್ಥ ಆಗುತ್ತೇನೋ ಅಂತ ನನಗನ್ಸಿಲ್ಲ. ಯಾಕಂದ್ರೆ ಅಷ್ಟು ಖುಷಿಯಾಗಿ ಪ್ರತಿಯೊಬ್ರು ಯಾವತ್ತು ನಮ್ಮ ಜೊತೆ ಇದ್ದಾರೆ, ಇದೇ ಇರ್ತೀವಿ ಸರ್. ನಾವು ಫ್ಯಾಮಿಲಿ ರಾಜವಂಶದ ಎಲ್ಲ ನಟರುಗಳು ಅಭಿಮಾನಿಗಳ ಮೇಲೂ ಇರ್ತೀವಿ. ಅದರಲ್ಲೂ ನಮ್ಮ ರಾಜವಂಶದ ಎಲ್ಲ ಕುಟುಂಬದ ಮೇಲೆ ನಮ್ಮ ಅಭಿಮಾನಿಗಳು ಇದ್ದೇ ಇರ್ತೀವಿ. ಆಮೇಲೆ ಮೇಡಮ್ ಹೇಳಿದ ರಾಮಣ್ಣ ಅವ್ರ ಬಗ್ಗೆ, ನಮ್ಮ ನಿಂಬಿಯ ಬನಾದ ಮೇಲೆ ಕುಟುಂಬದ ಹಿರಿಯರು ಅವರೇನೆ. ಆದ್ರೆ ಫೇವ್ರೇಟ್ ಬಹಳ ಹೆಮ್ಮೆಯಿಂದ ನಾನು ಹೇಳ್ಕೊಡ್ತೀನಿ, ನಮ್ಮ ಸಿನಿಮಾದಲ್ಲಿ ಎಲ್ಲರಿಗಿಂತ ಜಾಸ್ತಿ ಶ್ರಮ ಪಟ್ಟಿದ್ದಾರೆ ಪಾಪ ಅವರು. ನಾವು ಅನ್ಕೊಳ್ತಿದ್ವಿ ರಾಮಣ್ಣ ಟೀ, ರಾಮಣ್ಣ ಕಾಫಿ, ರಾಮಣ್ಣ ತಿಂಡಿ,
ಎಲ್ಲ ರಾವಣ ಭಾರ ಹೇಳಿ, ಎತ್ಕೊಂಡು ರಾವಣ ಆಗ್ಲೇ ಈ ಅಂದ್ರೆ ಇದು ಎತ್ಕೊಂಡ್ಬರೋ ರಾವಣ. ನಂಗೆ ಅವ್ರ ಹತ್ರ ಈಸ್ಕೊಳಕ್ಕೂ ಬೇಜಾರಾಗುತ್ತೆ. ರಾಮನ ಬೆಟ್ಟ. ಖುಷಿ ಆಗ್ಬಿಡೋದು. ರಾಮನ ಬೆಟ್ಟ ಸುಮಾರು ರಾಘವನ್ ಬಿಡಲ್ಲ ಶ್ರೀರಂಗ ಬಿಟ್ಟು ನಾನೊಂದು ಹಾಡು ಹೇಳ್ತಿದ್ದೆ ರಾವಣನಿಗೆ. ರಂಗನ್ ಬೆಟ್ಟ ಚಿಕ್ಕಮಗಳೂರಲ್ಲಿ ಸುಮಾರು 150 ಮೆಟ್ಲು. ಒಂದು 4 ಸರಿ ಹತ್ತಿಳಿದಿದ್ದಾರೆ ಮೇಡಮ್. ಎಲ್ಲ ಟೀ ಕಾಫಿ ಎಲ್ಲ ಅದಕ್ಕೆ ರಾವಣ ಹೇಳಿದೆ, ರಾಮಣ್ಣ ಐ ಲವ್ ಯು ಮೋಡದ ಮೇಲಾನೆ ಅಂತ ನಾಚ್ಕೋತಾ ಇದ್ದಲ್ಲ. ಅವರೇ ನಮ್ಗೆ ಒಂಥರ ಡ್ರೈವಿಂಗ್ ಫೋರ್ಸ್. ಅವ್ರು ನೋಡ್ತಾ ಇದ್ರೆ ನಮ್ಗೆಲ್ಲ ಒಂಥರ ಎನರ್ಜಿ. ನಾವು ಹುಮ್ಮಸ್ಸು. ನಾವು ರಾಮಣ್ಣನೇ ಅಷ್ಟು ಎನರ್ಜೆಟಿಕ್ ಆಗಿರ್ಬೇಕು, ನಾವ್ಯಾಕೆ ಇರಬಾರ್ದು ಅಂತ. ಮಾತಾಡಿದ್ರೆ ರೆಕಾರ್ಡ್ ಆಗುತ್ತೆ. ನಿಮ್ಮ ಪ್ರೀತಿಗೆ ಭಾರಿ ನಿಜವಾಗ್ಲೂ